ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ನಾನು ಹೇಳೋ ವಿಷಯ ನಿಮ್ಮ ಜೀವನದಲ್ಲೆಲ್ಲ ನಡೆದಿರುತ್ತೆ. ಅದು ನಿಮಗೆ ಸತ್ಯ ಅಂತಲೇ ಅನಿಸುತ್ತೆ. ನಿಮ್ಗೆ ಏನು ಮಾಡೋದಕ್ಕೂ ಮನಸ್ಸೇ ಇರಲ್ಲ. ಏನಾದರೂ ಒಂದು ಕೆಲಸ ಮಾಡೋಣ ಅಂತ ಹೋಗ್ತೀರಾ, ಮತ್ತು ನಾಳೆ ಮಾಡೋಣ ಬಿಡು ಅಂತ ಸುಮ್ಮನೆ ಆಗ್ತೀರಾ. ಜೀವನದ ಮೇಲೆ ಆಸೆನೇ ಇರಲ್ಲ. ಏನೋ ಬೇಜಾರು, ಸಂಕಟ. ನಿಮ್ಮ ಜೀವನದಲ್ಲಿ ಏನಾದರೂ ಒಂದು ಒಳ್ಳೇದಾಯಿತು ಅಂದರೂ ಕೂಡ ಒಂದು ಅರ್ಧ ಅವರ್ ಖುಷಿ ಪಡ್ತೀರ, ಮತ್ತು ಅದೇ ಬೇಜಾರಲ್ಲೇ ಇರ್ತೀರ. ಒಂದೊಂದು ಸಲ ನಿಮ್ಮ ತಲೆಯಲ್ಲಿ ತುಂಬಾ ಏನೇನೋ ಹೋಗುತ್ತೆ. ಜೀವನನೇ ಸಾಕಪ್ಪ ಇನ್ನು ಅನ್ನೋ ಅಷ್ಟು ಒಂದು ಇದಕ್ಕೆ ಹೋಗ್ಬಿಡ್ತೀರ. ಇದಕ್ಕೆಲ್ಲ ಪರಿಹಾರ ಇವತ್ತು ನಾನು ಹೇಳ್ತೀನಿ. ನಾನು ಹೇಳ್ತಾರೆ ಇದೆಲ್ಲ ನಿಮಗೂ ಈ ರೀತಿ ಅನಿಸಿದೆಯಾ? ಈ ರೀತಿ ಎಲ್ಲ ಆಗ್ತಿದೆಯಾ? ಕಮೆಂಟಲ್ಲಿ ತಿಳಿಸಿ. ನೀವು ರಾಯರನ್ನು ತುಂಬಾ ನಂಬಿರ್ತೀರ, ಆದರೂ ನಿಮ್ಮ ಜೀವನದಲ್ಲಿ ಇದೆಲ್ಲ ಆಗ್ತಾ ಇರುತ್ತೆ. ನಿಮಗೆ ಒಂದು ಟೈಮಲ್ಲಿ ಎಲ್ಲ ಚೆನ್ನಾಗೇ ಹೋಗ್ತಾ ಇರುತ್ತೆ. ನಿಮ್ಮ ಹತ್ರ ಹಣ ಇಲ್ಲ ಅಂದ್ರೂ ನಿಮಗೆ ಖುಷಿ ಇರುತ್ತೆ. ಆದರೂ ಒಂದು ಟೈಮಲ್ಲಿ ನಿಮಗೆಲ್ಲ ಈ ರೀತಿ ಆಗೋದಕ್ಕೆ ಶುರು ಆಗುತ್ತೆ. ಇದಕ್ಕೆ ಸುಮಾರು ಕಾರಣಗಳಿರುತ್ತೆ. ಮುಖ್ಯವಾದ ಕಾರಣ ಬಂದು ದೃಷ್ಟಿ. ಒಂದು ಗಾದೆನೇ ಇದೆಯಲ್ಲ, ಕಣ್ಣು ದೃಷ್ಟಿ ಬಿತ್ತು ಅಂದರೆ ಕಲ್ಲೂ ಕರಗೋಗತ್ತೆ ಅಂದ್ಬಿಟ್ಟು. ನಿಮಗೆ ಒಳಗಡೆ ಎಷ್ಟೇ ನೋವಿದ್ರೂ ಮೇಲೆ ಚೆನ್ನಾಗಿರೋ ರೀತಿ ಕಾಣಿಸ್ಕೊತೀರ. ನೀವು ಒಳಗಡೆ ಎಷ್ಟು ನೋವು ಪಡ್ತಾ ಇರ್ತೀರ ಅಂದ್ಬಿಟ್ಟು ಅದು ಗೊತ್ತಿರಲ್ಲ. ಆದರೆ ನೀವು ಮೇಲೆ ಏನಿರ್ತೀರೋ ಅದೇ ಜನಗಳ ಕಣ್ಣಿಗೆ ಕಾಣೋದು. ಆಗ ಜನಗಳ ಕಣ್ಣು ನಿಮ್ಮ ಮೇಲೆ ಬೀಳತ್ತೆ. ಇದು ಒಂದು ಮುಖ್ಯವಾದ ಕಾರಣ. ಆ ರೀತಿ ಆದಾಗ ನಿಮಗೆ ಜೀವನದ ಮೇಲಿರೋ ಆಸಕ್ತಿನೇ ಹೋಗುತ್ತೆ. ಈಗ ತುಂಬ ಜನ ಶ್ರೀಮಂತರು ಇರ್ತಾರೆ, ಆದರೆ ಅವ್ರ ಜೀವನದಲ್ಲಿ ಸಿಂಪಲ್ಲಾಗಿ ಬದುಕ್ತಾರೆ. ಯಾಕಂದರೆ ಅವ್ರಿಗೆ ಇದ್ರ ಬಗ್ಗೆ ಎಲ್ಲ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಅವ್ರಿಗೆ ಜೀವನ ಅಂದರೆ ಏನು ಅಂತ ಗೊತ್ತಿರುತ್ತೆ. ಇದೆಲ್ಲ ನೋಡಿನೇ ಅವರು ಆ ಸ್ಥಾನಕ್ಕೆ ಬಂದಿರ್ತಾರೆ. ಈಗ ನಿಮಗಿದೇನು ಅನ್ನಿಸ್ತಾ ಇರುತ್ತೋ ಅದು ಅವ್ರಿಗೂ ಆಗಿರುತ್ತೆ. ಅವ್ರು ಇದಕ್ಕೆ ಪರಿಹಾರ ನೋಡಿಕೊಂಡು ಮುಂದೆ ಬಂದಿರ್ತಾರೆ ಅವರು. ನಿಮ್ಗೆ ಈ ರೀತಿ ಆಗೋದಕ್ಕೆ ಸುಮಾರು ಕಾರಣಗಳಿರುತ್ತೆ ಅಂತ ನಾನು ಹೇಳಿದ್ನಲ್ಲ. ಆದರೆ ಇದಕ್ಕೆಲ್ಲ ಇರೋದು ಒಂದೇ ಪರಿಹಾರ. ಮನೆಯಲ್ಲಿ ರಾಯರನ್ನ ಪೂಜೆ ಮಾಡಿ. ಇದರಲ್ಲೂ ನಿಮಗೆ ತುಂಬಾ ಪರೀಕ್ಷೆಗಳು ಬರುತ್ತೆ. ನೀವೇನೇ ಅಂದ್ಕೊಂಡ್ರೂ ಪೂಜೆ ಮಾಡೋಕ್ಕೆ ಆಗಲ್ಲ. ಏನಾದರೂ ಒಂದು ಅಡ್ಡಿ ಬರ್ತಾನೇ ಇರುತ್ತೆ. ಈ ಪೂಜೆ ನೀವು ವಾರ ತಪ್ಪದೇ ಮಾಡಬೇಕು. ಪೂಜೆ ಮಾಡಬೇಕು ಅಂದಿದ ತಕ್ಷಣ ಅದು ಮಾಡಬೇಕು ಇದು ಮಾಡಬೇಕು ಅನ್ನೋದೇನಿಲ್ಲ. ಈಗ ಮನೆಯಲ್ಲಿ ಮಾಮೂಲಿ ಯಾವಾಗಲೂ ಪೂಜೆ ಮಾಡ್ತೀರಲ್ಲ, ಆ ರೀತಿ ಮನೆ ದೇವರಿಗೆ ರಾಯರಿಗೆ ಪೂಜೆ ಮಾಡಿ. ಈ ರೀತಿ ಪೂಜೆ ಮಾಡೋವಾಗಲೂ ನಿಮಗೆ ತುಂಬಾ ಕಷ್ಟ ಗೊತ್ತಾಗತ್ತೆ. ಕಷ್ಟ ಇನ್ನೂ ಜಾಸ್ತಿನೇ ಆಗತ್ತೆ. ಆದರೂ ನೀವು ಪೂಜೆನ ಬಿಡಬೇಡ್ರಿ. ಒಂದು ವಾರನೂ ತಪ್ಪದೆ ವಾರನೂ ನೀವು ಮಾಡ್ಕೊಂಡು ಹೋಗ್ತಾನೇ ಇರಿ. ಪೂಜೆ ಮಾಡಿದ್ಮೇಲೆ ಸ್ವಲ್ಪ ಹೊತ್ತು ಕೂತ್ಕೊಂಡು ದೇವ್ರ ಧ್ಯಾನ ಮಾಡಿ. ಆಗ ನಿಮ್ಮ ತಲೆಯಲ್ಲಿ ಏನೇ ಇದ್ರೇನು ಎಲ್ಲ ಆಚೆ ಬರುತ್ತೆ. ಆ ಕ್ಷಣದಲ್ಲೇ ನೋಡಿ ನಿಮಗೊಂಥರ ನೆಮ್ಮದಿ ಸಿಗುತ್ತೆ. ಜೀವನದ ಮೇಲೆ ಉತ್ಸಾಹ ಸಿಗುತ್ತೆ. ನಿಮಗೆ ಕಷ್ಟ ಯಾಕೆ ಜಾಸ್ತಿ ಆಗೋದು ಅಂದರೆ, ಈ ಥರ ಪೂಜೆ ಮಾಡೋವಾಗ ಇದನ್ನು ಪರೀಕ್ಷೆ ಅಂತಾದರೂ ಅಂದ್ಕೊಳ್ಳಿ. ಇವಾಗ ದೀಪ ಆರೋದಕ್ಕೆ ಮುಂಚೆ ತುಂಬ ಜೋರಾಗಿ ಉರಿಯುತ್ತಲ್ಲ, ಅದೇ ರೀತಿ ನಿಮ್ಮ ಜೀವನದಲ್ಲಿ ಕಷ್ಟ ಹೋಗೋದಕ್ಕೆ ಮುಂಚೆ ಸ್ವಲ್ಪ ಜಾಸ್ತಿನೇ ಗೊತ್ತಾಗತ್ತೆ. ನಿಮಗೆ ಮನೆಯಲ್ಲಿ ನೆಮ್ಮದಿ ಸಿಕ್ತು ಅಂದರೆ ದುಡ್ಡು ತಾನಾಗೇ ಬರುತ್ತೆ. ಆ ಲಕ್ಷಣಗಳು ಕೂಡ ನಿಮಗೆ ಗೊತ್ತಾಗ್ತಾ ಬರುತ್ತೆ. ಯಾವುದೋ ಒಂದು ಮುಖಾಂತರ ರಾಯರೇ ನಿಮಗೆ ಸೂಚನೆಗಳು ಕೊಡ್ತಾ ಇರ್ತಾರೆ. ಇದರಲ್ಲಿ ಮುಖ್ಯವಾದ ಸೂಚನೆ ಅಂದರೆ, ನೀವು ಪೂಜೆ ಮಾಡೋವಾಗ ಬಲಗಡೆ ಹೂಪ್ರಸಾದ ಬೀಳತ್ತೆ. ಮತ್ತು ನಿಮಗೆ ಯಾವುದಾದ್ರೂ ಒಂದು ಒಳ್ಳೆ ಕನಸು ಅದ್ರ ಮುಖಾಂತರನೂ ಗೊತ್ತಾಗುತ್ತೆ. ಈಗ ನೀವು ಇಷ್ಟು ದಿನದಿಂದ ಏನಿರ್ತೀರೋ ಇನ್ನು ಮುಂದೆ ಅದೇ ನಿಮ್ಗೆ ಆಸೆ, ನಿಮ್ಮ ಜೀವನದಲ್ಲಿ ಆಸೆ ಬರೋದಕ್ಕೆ ಶುರು ಆಗುತ್ತೆ. ಅದರಿಂದನೇ ನಿಮಗೆ ಗೊತ್ತಾಗತ್ತೆ ಇದ್ರ ಪ್ರತಿಫಲ ಸಿಗ್ತಾ ಇದೆ ಅಂದ್ಬಿಟ್ಟು. ಮತ್ತು ವಾರದಲ್ಲಿ ಒಂದು ಸಲ ಯಾವುದಾದ್ರೂ ಸರಿ ಒಂದು ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಯಾಕಂದರೆ ದೇವಸ್ಥಾನದಲ್ಲಿ ಯಾವ ರೀತಿ ಶಕ್ತಿ ಇರುತ್ತೆ ಅಂದ್ಬಿಟ್ಟು ನಾನು ನಿಮಗೆ ಮೊದಲೇ ತಿಳಿಸ್ಕೊಟ್ಟಿದ್ದೀನಿ. ನೀವಿನ್ನೂ ಆ ವಿಡಿಯೋ ನೋಡಿಲ್ಲ ಅಂದರೆ ಆ ವಿಡಿಯೋ ನೋಡಿ. ನೀವು ಮನೇಲಿ ಪೂಜೆ ಮಾಡಿದ್ರೇನು ದೇವಸ್ಥಾನದಲ್ಲಿ ಶಕ್ತಿ ತುಂಬಾ ಇರುತ್ತೆ. ಅದರದ್ದು ಎನರ್ಜಿ ನಿಮಗೂ ಬರುತ್ತೆ ದೇವಸ್ಥಾನಕ್ಕೆ ಹೋದರೆ. ನಾನಿವಾಗ ಹೇಳಿದ್ನಲ್ಲ, ಇದನ್ನು ನೀವು ಈ ರೀತಿ ಮಾಡ್ಕೊಂಬಂದರೆ 1 ತಿಂಗಳಲ್ಲೇ ನಿಮ್ಮ ಜೀವನದಲ್ಲಾಗೋ ಬದಲಾವಣೆ ಯಾವ ರೀತಿ ಆಗತ್ತೆ ಅಂದ್ಬಿಟ್ಟು ನಿಮಗೇ ಗೊತ್ತಾಗತ್ತೆ. ನಾನಿವಾಗ ಹೇಳಿದ್ನಲ್ಲ, ಬರೀ 2 ವಾರ 3 ವಾರ ಮಾಡಿ ಬಿಡೋದಲ್ಲ, ವಾರನೂ ಮಾಡ್ತಾನೇ ಇರಿ. ಏನಾದರೂ ಅಂಟುಗಳಾದರೆ ಅದು ಮಿಸ್ ಆಗತ್ತೆ. ಆ ವಾರ ಬಿಟ್ಬಿಡಿ, ಪರವಾಗಿಲ್ಲ. ಅದು ಮುಗಿದ ಮೇಲೆ ಮತ್ತೆ ನೀವು ಅದೇ ರೀತಿ ಪೂಜೆ ಮಾಡಿ. 1 ತಿಂಗಳಲ್ಲಿ ನಿಮ್ಮ ಜೀವನದಲ್ಲಾಗೋ ಬದಲಾವಣೆ. ಇದನ್ನೆಲ್ಲ ಮಾಡಿ ನನಗೆ ಕಮೆಂಟಲ್ಲಿ ತಿಳಿಸಿ. ಮತ್ತು ನಿಮ್ಮ ಕೈಯಲ್ಲಿ ಸಾಧ್ಯ ಆದರೆ ಮಂತ್ರಾಲಯಕ್ಕೆ ಹೋಗಿ ಬನ್ನಿ.
ಹೋಗೋದಕ್ಕೆ ಏನು ಮಾಡಿದ್ರೂ ಆಗಲ್ಲ. ನಾನು ಹೇಳಿದ್ನಲ್ಲ, ಈ ರೀತಿ ಪೂಜೆ ಮಾಡೋವಾಗ ನೀವು ರಾಯರನ್ನೇ ಕೇಳ್ಕೊಳ್ಳಿ. ಆಗ ಯಾವುದೋ ಒಂದು ರೀತಿ ತಾನೇ ನೀವೇ ಮಂತ್ರಾಲಯಕ್ಕೆ ಹೋಗೋಕ್ಕೆ ದಾರಿ ಸಿಗತ್ತೆ. ಮತ್ತು ನೀವು ಅಲ್ಲಿ ಹೋಗಿ ಬಂದರೆ ರಾಯರು ಯಾವ ರೀತಿ ಕೈ ಹಿಡಿತಾರೆ ಅಂದ್ಬಿಟ್ಟು ನಾನು ಮೊದಲೇ ಒಂದು ವಿಡಿಯೋಲಿ ಮಾಡಿದ್ದೀನಿ. ನೀವಿನ್ನೂ ನೋಡಿಲ್ಲ ಅಂದರೆ ಹೋಗಿ ಆ ವಿಡಿಯೋ ನೋಡಿ. ಯಾಕಂದರೆ ಯಾವ ರೀತಿ ಆ ದೇವಸ್ಥಾನಕ್ಕೆ ಹೋಗಬೇಕು ಅಂದ್ಬಿಟ್ಟು ನಾನು ಕ್ಲೀನಾಗಿ ತಿಳಿಸ್ಕೊಟ್ಟಿದ್ದೀನಿ. ನೀವು ಯಾವ ರೀತಿ ಹೋದರೆ ಅಲ್ಲಿ ಪ್ರತಿಫಲ ನಿಮಗೆ ಸಿಗತ್ತೆ ಅಂದ್ಬಿಟ್ಟು. ಮತ್ತು ರಾಯರಿದ್ದಾರೆ ಅಂದ್ಬಿಟ್ಟು ಕಮೆಂಟ್ ಮಾಡಿ.